ಸಿಗ್ತಾ ಇಲ್ಲ. ಇವತ್ತು ಎಲೆಕ್ಷನ್ ಕಮಿಷನ್, ಇವತ್ತು CBI, ಇವತ್ತು ಎಲ್ಲವೂ ED ಎಲ್ಲವೂ ಕೂಡ ಬಿಜೆಪಿ ಅಂಗಸಂಸ್ಥೆ ಅಂತ ಇವತ್ತು ವರ್ತಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಏಜೆಂಟ್ ಅಂತೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಜನತಾ ನ್ಯಾಯಾಲಯಕ್ಕೆ ಹೋಗ್ತಾ ಇದೀವಿ. ಜನತಾ ನ್ಯಾಯಾಲಯದ ಮೂಲಕ ಇವತ್ತು ಜನರಲ್ಲಿ ಜಾಗೃತಿ ಮೂಡಿಸಿ ಯಾವ ರೀತಿ ವೋಟ್ चोरी आಗಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾದ. ऑथेंटिक न्यूज 19 में आपका स्वागत है। आइए देखते हैं आज की न्यूज। Me and our honorable MLA Prasad Abhaya spoke about today we have done vote chori, campaign against vote chori in this area, collecting signatures from the common public voters to show the election commission what injustice that has been made to help BJP to get the government. All over India this program is going on. In Karnataka we are doing very successfully. Almost 1 crore signature we have aimed and almost it is reached. This will be reaching Delhi very soon, and Congress party will show the anger of the people and it will expose and tear the mask of the BJP and election commission. Sir, Indra yesterday one said, so election commission like a political leader's behavior. Election commission is Like a political leader's behavior. so election commission should be independent body. I have already told during my speech, now it has become a puppet and mouthpiece of BJP. बिहार इलेक्शन आ रहा है, इसको ऐसे ये वोट चोरी इसको लेकर आ रहा है कांग्रेस वाले बीजेपी वाले बोल रहे हैं। Due to Bihar elections, No. See, no. We have given evidently. The press is seeing, public is seeing, people of this country is seeing. We have exposed with evidence what has been happened, all the malpractice happened in the voters list. We have asked, our leader has asked so many questions where election commission did not answer. Instead of that, BJP is answering for them. What it means, they are operating the election commission. So it is not for the election, it's for the future of our country, to save the democracy. Congress party is fighting for. ಒಂದು ಸಹಿ ಸಂಗ್ರಹ ಮಾಡೋದ್ರ ಮೂಲಕ ಇವತ್ತು ಜನರನ್ನು ಜಾಗೃತಿ ಮೂಡಿಸಲಿಕ್ಕೆ ಇವತ್ತು ಈ ಸಹಿ ಅಭಿಯಾನ ನಡೀತಾ ಇದೆ. ಬಹುಶಃ ಇವತ್ತು ಯಾವುದೇ ನಮಗೆ ನ್ಯಾಯ ಸಿಗ್ತಾ ಇಲ್ಲ. ಇವತ್ತು ಎಲೆಕ್ಷನ್ ಕಮಿಷನ್, ಇವತ್ತು CBI, ಇವತ್ತು ಎಲ್ಲವೂ ED ಎಲ್ಲವೂ ಕೂಡ ಬಿಜೆಪಿ ಅಂಗಸಂಸ್ಥೆ ಅಂತ ಇವತ್ತು ವರ್ತಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಏಜೆಂಟ್ ಅಂತೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಜನತಾ ನ್ಯಾಯಾಲಯಕ್ಕೆ ಹೋಗ್ತಾ ಇದೀವಿ. ಜನತಾ ನ್ಯಾಯಾಲಯದ ಮೂಲಕ ಇವತ್ತು ಜನರಲ್ಲಿ ಜಾಗೃತಿ ಮೂಡಿಸಿ ಯಾವ ರೀತಿ ವೋಟ್ ಚೋರಿ ಆಗಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾದಂತಾಗಿ ಎಳೆಯಾಗಿ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಎಲ್ಲದರಲ್ಲೂ ಕೂಡ ಬಿಡುಗಡೆ ಮಾಡಿದ್ದಾರೆ. ಇವತ್ತು ಸುಮಾರು 7 ಟನ್, ಸುಮಾರು 1 ಲಕ್ಷ ವೋಟ್ ಯಾವ ರೀತಿ ಮಾಧವಪುರದಲ್ಲಿ ಚೋರಿ ಆಗಿದೆ ಅನ್ನುವಂಥದ್ದು ಬಹಳ ಎಳೆಯಾಗಿ ವಿತ್ ಸಾಕ್ಷಿ, ವಿತ್ ಪ್ರೂಫ್, ಎಲ್ಲ ನಕಲಿ ವೋಟರ್ಸ್ ಎಲ್ಲ ಕೂಡ ಬಿಡುಗಡೆ ಮಾಡಿದ್ರು ಕೂಡ ಎಲೆಕ್ಷನ್ ಕಮಿಷನ್ ಇವತ್ತು ಯಾವ ರೀತಿ ಹೊರಸ್ತಾ ಇದೆ ಅಂತಂದ್ರೆ, ಯಾರಾದ್ರೂ ಒಬ್ರು ಪೊಲೀಸ್ ಸ್ಟೇಷನ್ಗೆ ಹೋಗಿ ನ್ಯಾಯ ಕೇಳಲಿಕ್ಕೆ ಹೋದ್ರೆ, ಇಲ್ಲ ನೀವು ಏನಾದ್ರೂ ಇದು ಮಾಡಿಕೊಡಿ ಅಂತೇಳಿ, ಎಲ್ಲೇ ನಾವು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅದನ್ನ ತನಿಖೆ ಮಾಡೋದು ಬಿಟ್ಟು ನೀವೇ ಅದಕ್ಕೆ ಅಫಿಡೇವಿಟ್ ಕೊಡು ಅನ್ನೋಂಥ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಇವರ ಒಂದು ಧೋರಣೆಯನ್ನು ಇವತ್ತು ನಾವು ಅದನ್ನು ವಿರೋಧಿಸಿ ಇವತ್ತು ಇಡೀ ನಮ್ಮ ಕ್ಷೇತ್ರದ ಉದ್ದಗಲಕ್ಕೂ ಕೂಡ ಈ ಸಹಿ ಸಂಗ್ರಹ ಅಭಿಯಾನ ಮಾಡೋದ್ರ ಮೂಲಕ ಇವತ್ತು ನಮ್ಮ ನಾಯಕರಾದಂಥ AICC ಕಾರ್ಯದರ್ಶಿಗಳಾದಂಥ ಮಯೂರ್ ಜಯಕುಮಾರ್ ಅವರ ಒಂದು ಸಮ್ಮುಖದಲ್ಲಿ ಈ ಒಂದು ಹೋರಾಟ ಪ್ರಾರಂಭ ಮಾಡಿ. ಬೇರೆ ಬೇರೆ ರಾಜ್ಯಗಳ ಚುನಾವಣೆ ನಡೀತಾ ಇದೆ, ಅದಕ್ಕೆ ಮುಂದಿಟ್ಟುಕೊಂಡೇ ಕಾಂಗ್ರೆಸ್ ಇವರಿಗೆ ನಾವು ಬಹಳ ಎಲ್ಲವೂ ಕೂಡ ವಿತ್ ಪ್ರೂಫ್ ಎಲ್ಲಾನು ಡಿಟೇಲ್ ನಾವು ಕೊಟ್ಟಿದ್ವಿ, ಮುಂಚಿತವಾಗೇ ಕೊಟ್ಟಿದ್ವಿ. ಅದನ್ನ ಎದುರಿಸದೆ ಇವರು ಸುಮ್ಮನೆ ಬೇರೆ ಹಿಂಭಾಗಲಿಂದ ಬಂದ್ಬಿಟ್ಟು ಆ ರೀತಿ ಮಾಡಿದ್ದಾರೆ, ಈ ರೀತಿ ಮಾಡಿದ್ದಾರೆ ಅಂತೇಳಿ ಜನರನ್ನ ದಿಕ್ಕು ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನ ನಾವು ಯಾವ್ದು ಕೂಡ ಬಿಡೋದಿಲ್ಲ. ಇವತ್ತು ಸಂವಿಧಾನವನ್ನು ಉಳಿಸ್ಬೇಕು, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸ್ಬೇಕು. ಆ ನಿಟ್ಟಿನಲ್ಲಿ ಜನರ ಮುಂದೆ ಇದನ್ನ ತೆರೆದಿಡ್ತೀವಿ. ನಾವು 1 ಕೋಟಿ, ನಮ್ಮ ಭಾಗದಾಗ 1 ಕೋಟಿ ಅಂದ್ರೆ ಇಡೀ ರಾಜ್ಯದಲ್ಲಿ ಕರ್ನಾಟಕದಲ್ಲಿ 1 ಕೋಟಿ ನಾವು ಕ್ಷೇತ್ರ ವೈಸ್ ನಾವು 55,000 ಮಾಡಿದ್ದೀವಿ. ನಿಮ್ಮ ಕ್ಷೇತ್ರದಲ್ಲಿ ಏನಾದರೂ ಚೂರಾಗಿ ನನಗೆ ಖಂಡಿತವಾಗಿ ಕೂಡ ಹಿಂದೆ ಕೂಡ ನಾನು 32,000 ಲೀಡ್ಲೆ ಬಂದಿದ್ದೀನಿ. ಬಹುಶಃ ಪ್ರತಿ ಬಾರಿ ಕೂಡ ನಮ್ಮ ಅಲ್ಪಸಂಖ್ಯಾತರ ಓಟ್ಗಳು ಡಿಲೀಟ್ ಅಂತೇಳಿ ಸುಮಾರು 1000 ಮಂದಿ ಓಟ್ ಪ್ರತಿ ವರ್ಷನೂ ಇದು ಪ್ರದರ್ಶನ ಆಗ್ತದ. ಇದರ ಅರ್ಥ ನಾನು 50,000 ಓಟ್ಲೆ ಗೆಲ್ಲಬೇಕಾಗಿತ್ತು.
ಇವತ್ತು 32,000 ಆಗ್ಲಿಕ್ಕೆ ಕಾರಣ ಅಂತಂದ್ರೆ ಈ ವೋಟ್ ಚೋರಿಯಿಂದನೇ ಇವತ್ತು ನನ್ನ ಡಿಲಿಷನ್ ವೋಟ್ ಚೋರಿ ಮಾಡೋದ್ರಿಂದ ಇವತ್ತು ನಂದು ಆಗಿದೆ ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಿಕ್ಕೆ ಬಯಸ್ತೇನೆ. Okay, sir. Thank you.